Good morning, dear students. We were discussing about the new chapter, that is dissolution of partnership firm. So we know what is the meaning of dissolution of partnership firm. It means all the partners of the firm cut off their connections with the firm and the business of the firm is closed down. ಏನು ಡಿಸಲ್ಯೂಷನ್ ಅಂತ ಹೇಳಿದ್ರೆ, ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಂತ ಹೇಳಿದ್ರೆ, ಒಂದು ಬಿಸ್ನೆಸ್ ಅಲ್ಲಿ ಇದ್ದಂತ ಎಲ್ಲಾ ಪಾರ್ಟ್ನರ್ಸ್ ಗಳು ಅವರ ರಿಲೇಶನ್ಶಿಪ್ ಅನ್ನ ಎಂಡ್ ಮಾಡಿ ಆ ಬಿಸ್ನೆಸ್ ಅನ್ನ ಎಂಡ್ ಮಾಡುವಂತದ್ದು. ಅದಕ್ಕೆ ನಾವೇನ್ ಹೇಳ್ತೇವೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿ ಕರಿತೇವೆ. ದೇರ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬೇರೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಬೇರೆ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬಿಕಾಸ್ ಆಫ್ ಅಡ್ಮಿಷನ್, ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಅ ಪಾರ್ಟ್ನರ್. Whereas dissolution of partnership firm anta helidre, the partnership between all the partners of the firm will be dissolved. ಅದರ ಮುಂದೆ ಇನ್ನೇನು ಬಿಸ್ನೆಸ್ ಇರೋದಿಲ್ಲ. ಅದಕ್ಕೆ ನಾವೇನ್ ಹೇಳ್ತೇವೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ನಿನ್ನೆ ಕ್ಲಾಸ್ ಅಲ್ಲಿ ನಾವು ಇನ್ನೊಂದು ಕಲಿತಿದ್ವಿ, ದ ಡಿಫರೆನ್ಸ್ ಬಿಟ್ವೀನ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂಡ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. Now, what is the first difference? It is nothing but the business of the firm is not terminated. Dissolution of partnership ಅಲ್ಲಿ business end ಆಗೋದಿಲ್ಲ. There might be a chances for the continuity of a business. As we discussed in the retirement or death of a partner, ಏನಾಗುತ್ತೆ, ಒಬ್ಬ ಪಾರ್ಟ್ನರ್ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಏನೆಲ್ಲ ಕೊಡ್ಲಿಕ್ಕಿದೆ, avana cash, capital, the investment, whatever is there, will give it to him, and whoever is the remaining partner will continue that particular business. So alli business ಅನ್ನೋದು ಎಂಡ್ ಆಗೋದಿಲ್ಲ. ಓಕೆ, ಕಂಟಿನ್ಯೂ ಆಗುತ್ತೆ. ಅಡ್ಮಿಷನ್ ಮಾಡಿದ್ರೆ ಕೂಡ ಏನಾಗುತ್ತೆ, ರೀಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಅವರು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಹೊಸ ಪಾರ್ಟ್ನರ್ ತಂದ ಕ್ಯಾಪಿಟಲಿನ ಬೇಸ್ ಮೇಲೆ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪರೇಷನ್ ಮಾಡ್ತಾರೆ. ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಎಂಡ್ ಆಗೋದಿಲ್ಲ. ವೆರಾಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಏನಾಗುತ್ತೆ, ದ ಬಿಸ್ನೆಸ್ ಆಫ್ ದ ಫರ್ಮ್ ವಿಲ್ ಬಿ ಕ್ಲೋಸ್ಡ್. ಸೆಕೆಂಡ್ ಏನ್ ಹೇಳ್ತಾರೆ, ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್ ಕ್ಲೋಸ್ಡ್. ಆಸ್ ವಿ ಸೆಡ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಯಾವ ಪಾರ್ಟ್ನರ್ ಬಿಟ್ಟು ಹೋಗ್ತಾ ಇದ್ದಾರೆ ಅಥವಾ ಯಾವ ಪಾರ್ಟ್ನರ್ ಬಿಸ್ನೆಸ್ ಗೆ ಇನ್ಕ್ಲೂಡ್ ಆಗ್ತಾರೆ ಅವರನ್ನ ಸೇರಿಸಿ ಹೊಸ ಅಕೌಂಟ್ಸ್ ಗಳನ್ನ ಪ್ರಿಪರೇಷನ್ ಅನ್ನ ಮಾಡ್ತಾರೆ. ವೆರಾಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಏನಾಗುತ್ತೆ, ಎಲ್ಲಾ ಅಕೌಂಟ್ಸ್ ಗಳು ಕ್ಲೋಸ್ ಆಗುತ್ತೆ. ಹೆನ್ಸ್ವರ್ತ್ ಅವರು ಬ್ಯಾಲೆನ್ಸ್ ಶೀಟ್ ಅನ್ನ ಕೂಡ ಪ್ರಿಪರೇಷನ್ ಮಾಡೋದಿಲ್ಲ. Third difference, assets and liabilities are revalued and new balance sheet is drawn. As we said, we know admission, retirement ಮತ್ತೆ death ಅಲ್ಲಿ basically we'll find out revaluation account. ಅಸೆಟ್ ಗೆ ಮತ್ತೆ ಲ್ಯಾಬಿಲಿಟೀಸ್ ಗೆ ರಿವ್ಯಾಲ್ಯೂ ಅನ್ನ ಕೊಡ್ತೇವೆ. ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಹೇಗಿತ್ತು, ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ ಅನ್ನೋದನ್ನ ನಾವು ಚೆಕ್ ಮಾಡ್ತೇವೆ. ಅದರ ಬೇಸಿಸ್ ಮೇಲೆ ನಾವು ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪರೇಷನ್ ಮಾಡ್ತೇವೆ. Whereas dissolution of partnership firm ಅಲ್ಲಿ assets are sold and the liabilities are paid off. ಏನ್ ಮಾಡ್ತಾರೆ, ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಲ್ಲಿ ಎಲ್ಲಾ ಅಸೆಟ್ಸ್ ಗಳು, ನಾನು ನಿಮಗೆ ಹೇಳಿದೆ, ಫರ್ನಿಚರ್ ಇರ್ಬೋದು, ಮಿಷನರಿ ಇರ್ಬೋದು, ಮೋಟರ್ ಕಾರ್ ಇರ್ಬೋದು, ಲ್ಯಾಂಡ್, ಬಿಲ್ಡಿಂಗ್, ವಾಟ್ ಎವರ್ ಅಸೆಟ್ಸ್ ದೇ ಹ್ಯಾವ್ ಇನ್ ದ ಬಿಸ್ನೆಸ್ ವಿಲ್ ಬಿ ಸೋಲ್ಡ್. ಎಲ್ಲವನ್ನ ಸೇಲ್ ಮಾಡ್ತಾರೆ. ಅಂಡ್ ಯಾರಿಗೆಲ್ಲ ಲ್ಯಾಬಿಲಿಟೀಸ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಕ್ಲೇಮ್ಸ್ ಗೊತ್ತಿದೆ ನಮಗೆ, ಕ್ರೆಡಿಟರ್ಸ್ ಆಗಿರ್ಬೋದು, ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ಪಾರ್ಟ್ನರ್ ಇದು ಲೋನ್ ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಲೋನ್ ಆಗಿರ್ಬೋದು, ವಾಟ್ ಎವರ್ ಇಸ್ ದೇರ್, ಲ್ಯಾಬಿಲಿಟೀಸ್ ಹ್ಯಾಸ್ ಟು ಬಿ ಪೇಡ್. ಅಂಡ್ ಈವನ್ ಇನ್ಕ್ಲೂಡಿಂಗ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್, ಇನ್ವೆಸ್ಟ್ಮೆಂಟ್ ಮಾಡಿದ್ದು ಎಷ್ಟಿದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಇಲ್ಲೂ ಕೂಡ ನಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುತ್ತೆ. ಅಲ್ಲಿ ಕೂಡ ಅವರಿಗೆ ಕೂಡ ಪೇಮೆಂಟ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಲ್ಲಿ ಏನ್ ಮಾಡ್ತೇವೆ, ಎಲ್ಲಾ ಅಸೆಟ್ಸ್ ಅನ್ನ ಸೇಲ್ ಮಾಡ್ತೇವೆ. ಲ್ಯಾಬಿಲಿಟೀಸ್ ಏನೆಲ್ಲ ಇದೆ, ಯಾರಿಗೆಲ್ಲ ನಾವು ಎಕ್ಸ್ಟರ್ನಲ್ಸ್ ಗೆ ಪೇಮೆಂಟ್ ಅನ್ನ ಮಾಡಬೇಕು ಅವೆಲ್ಲ ಪೇಮೆಂಟ್ ಅನ್ನ ಮಾಡ್ತೇವೆ. ಸೊ we have find out even with the circumstances leading dissolution of the firm, ಯಾವುದೆಲ್ಲ ಕಂಡೀಷನ್ ಅಲ್ಲಿ ಡಿಸಲ್ಯೂಷನ್ ಆಗಬಹುದು ಅನ್ನೋದನ್ನ ಕೂಡ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಒನ್ ಇಸ್ dissolution by agreement, saying that one partner is not ready to continue with the business, he can tell the others in accordance with the contract ಅವ್ರು ಏನ್ ಮಾಡಬಹುದು, ಬಿಸ್ನೆಸ್ ಅನ್ನ ಎಂಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಕಂಪಲ್ಸರಿ ಡಿಸಲ್ಯೂಷನ್, ಆಸ್ ವಿ ಸೆಡ್ that it might be a chances of insolvent. ನೆನ್ನೆ ಕ್ವೆಶ್ಚನ್ ಕೇಳ್ತಾ ಇದ್ರು, what is the meaning of insolvent? Insolvency is nothing but ಇರುವ ಏನು ದಿವಾಳಿತನ ಅಂತೇಳಿ ಕರೀತಾರೆ ಕನ್ನಡದಲ್ಲಿ. ಏನು ಸಾಲವನ್ನ ಮಾಡಿದ್ರೆ ಡೆಟ್, ಅದನ್ನ ರೀಪೇಮೆಂಟ್ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು. ಇಟ್ ಮೈಟ್ ಬಿ ಅನ್ ಇಂಡಿವಿಜುವಲ್ ಪಾರ್ಟ್ನರ್ ಆರ್ ದ ಫರ್ಮ್ಸ್ ಲೋನ್. ಓಕೆ, ಯಾವುದಾದ್ರೂ ಕೂಡ ಇರ್ಬೋದು. ಇಟ್ ಇಸ್ ನಾಟ್ ನೆಸೆಸರಿಲಿ ಒಬ್ಬ ಪಾರ್ಟ್ನರ್ ಮಾತ್ರ ಇನ್ಸಾಲ್ವೆಂಟ್ ಆಗ್ಬೇಕಂತ ಇಲ್ಲ. ಕೆಲವೊಮ್ಮೆ ಇಡೀ ಕಂಪನಿಯೇ ಇನ್ಸಾಲ್ವೆಂಟ್ ಆಗುವಂತ ಚಾನ್ಸಸ್ ಗಳು ಇರುತ್ತೆ.
ಟೋಟಲಿ ಲಾಸ್ ಆಗುವಂತ ಚಾನ್ಸಸ್. ಆ ಟೈಮಲ್ಲಿ ಏನಾಗುತ್ತೆ, ಪೇಮೆಂಟ್ ಮಾಡ್ಲಿಕ್ಕೆ ಹಣ ಇರೋದಿಲ್ಲ. ಆ ತರ ಟೈಮಲ್ಲಿ ಕಂಪಲ್ಸರಿ ಡಿಸಲ್ಯೂಷನ್ ಮಾಡ್ತಾರೆ. ಇದ್ದದನ್ನ ಸೇಲ್ ಮಾಡಿ ಏನ್ ಮಾಡ್ತಾರೆ, ಪೇಮೆಂಟ್ ಮಾಡಿ ಬಿಡುವ, ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳಿ ಮಾಡುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. ಹಾಗಾಗಿ ಕೂಡ ಎಂಡ್ ಆಗುತ್ತೆ. ನಾವು ಇಲ್ಲಿಗಲ್, ಸೊ ಇಲ್ಲಿಗಲ್ ಆಕ್ಟಿವಿಟೀಸ್ ಇದ್ರೆ, ಸೊ ಬೇಡ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡೋದು ಅಂತ ಹೇಳಿದ್ರೆ, ಆಗ ಕೂಡ ಡಿಸಲ್ಯೂಷನ್ ಆಫ್ ದ ಫರ್ಮ್ ಆಗುವಂತ ಚಾನ್ಸಸ್ ಇರುತ್ತೆ. ಆನ್ ದ ಹ್ಯಾಪನಿಂಗ್ ಆಫ್ ಸರ್ಟೆನ್ ಕಂಟಿಂಜೆನ್ಸೀಸ್, ಮೇ ಬಿ ಫಿಕ್ಸ್ಡ್ ಪೀರಿಯಡ್. ನಾವು ಮೊದಲೇ ಹೇಳಿದ್ರೆ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಷನ್ ಮಾಡ್ಲಿಕ್ಕೆ ಪಾರ್ಟ್ನರ್ಸ್ ಗಳು ಇರಬಹುದು. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಸೊ ದೇ ಕ್ಯಾನ್ ಎಂಡ್ ವಿತ್ ದ ಆಕ್ಟಿವಿಟಿ ಆರ್ ಪರ್ಟಿಕ್ಯುಲರ್ ವೆಂಚರ್. ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೆ, ಹೀರೋ ಹೊಂಡಾ, ಆಲ್ ದಿಸ್. ಓಕೆ, ಸೋನಿ ಎರಿಕ್ಸನ್, ನೀವೆಲ್ಲ ಕೇಳಿದೀರಾ. ಸೊ ಒಂದು ಪರ್ಟಿಕ್ಯುಲರ್ ವೆಂಚರ್, ಒಂದು ಪ್ರಾಡಕ್ಟ್ ಪ್ರೊಡಕ್ಷನ್ ಆದ್ಮೇಲೆ, ಒಂದು ಪ್ರಾಡಕ್ಟಿನ ಪ್ರೊಡಕ್ಷನ್ ಗೆ ಮಾತ್ರ ಜೊತೆಗೆ ಬರ್ತಾರೆ. ಅದರ ಪ್ರೊಡಕ್ಷನ್ ಆದ್ಮೇಲೆ ದೇ ವಿಲ್ ಗೋ, they will separate among themselves and they might pay produce independently. So ಆ ತರದ ಕಂಡೀಷನ್ ಅಲ್ಲಿ ಕೂಡ ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿನ ಪ್ರೊಡಕ್ಷನ್ ಆದ ಮೇಲೆ ಏನಾಗುತ್ತೆ, ಆ ಬಿಸ್ನೆಸ್ ಎಂಡ್ ಆಗ್ತದೆ. ಆ ಕಂಡೀಷನ್ ಅಲ್ಲಿ ಕೂಡ ಡಿಸಲ್ಯೂಷನ್ ಆಫ್ ಫರ್ಮ್ ಆಗ್ತದೆ ಬೈ ದ ಡೆತ್ ಆಫ್ ಅ ಪಾರ್ಟ್ನರ್. ದಿಸ್ ಇಸ್ ಆಪ್ಷನಲ್. ಓಕೆ, ನಮಗೆ ಗೊತ್ತಿದೆ ಒಬ್ಬ ಪಾರ್ಟ್ನರಿನ ಡೆತ್ ಆದ್ರೆ ಅಲ್ಲಿ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ, ಅಥವಾ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಎರಡು ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ಯಾಕೆ ಬೈ ಡೆತ್ ಆಫ್ ಅ ಪಾರ್ಟ್ನರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಟ್ ಮೈಟ್ ಬಿ ಓನ್ಲಿ 2 ಪಾರ್ಟ್ನರ್ಸ್, ಇಬ್ಬರು ಪಾರ್ಟ್ನರ್ ಮಾತ್ರ ಇದೆ, ಒಬ್ಬನದು ಡೆತ್ ಆಗಿದೆ, ಒಬ್ಬ ಮಾತ್ರ ಉಳಿದಿದ್ದಾನೆ. ಆ ತರ ಕಂಡೀಷನ್ ಅಲ್ಲಿ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಡಿಸಲ್ಯೂಷನ್ ಬೈ ನೋಟಿಸ್. ಯಾರಾದ್ರೂ ಒಬ್ಬ ಪಾರ್ಟ್ನರ್ ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಕೂಡ ಆಗಿರ್ಬೋದು, ಯಾರಾದ್ರೂ ನೋಟಿಸ್ ಕೊಟ್ಟಿದ್ದಾರೆ ಬಿಸ್ನೆಸ್ ಗೆ, ಸೊ ನೀವ್ ಎಂಡ್ ಮಾಡ್ಬೇಕು ಅಂತ ಹೇಳಿ. ಇಫ್ ಇಟ್ ಇಸ್ ಪ್ರೂವ್ಡ್, ದೆನ್ ದೇ ಹ್ಯಾವ್ ಟು ಕ್ಲೋಸ್ ಡೌನ್ ದ ಬಿಸ್ನೆಸ್. ಡಿಸಲ್ಯೂಷನ್ ಬೈ ದ ಕೋರ್ಟ್. ಕೋರ್ಟ್ ಆರ್ಡರ್ ಕೊಟ್ಟಿದೆ ನಿಮ್ಮ ಕಂಪನಿಯನ್ನ ಮುಚ್ಚಬೇಕು ಅಂತ ಹೇಳಿ, ಆ ತರ ಕಂಡೀಷನ್ ಇದ್ರೂ ಕೂಡ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡ್ಬೇಕಾಗ್ತದೆ. ದೀಸ್ ಆರ್ ದ ಡಿಫರೆಂಟ್ ಸರ್ಕಮ್ಸ್ಟಾನ್ಸಸ್ ಲೀಡಿಂಗ್ ಟು ದ ಡಿಸಲ್ಯೂಷನ್ ಆಫ್ ಫರ್ಮ್, ಔಟ್ ಆಫ್ ವಿಚ್ ಇಫ್ ಎಕ್ಸಾಮ್ ಗೆ ಕೇಳಿದ್ರೆ ಯಾವ್ದಾದ್ರು ಎರಡನ್ನ ಬರೆದ್ರೆ ಸಾಕು, 2 marks ಗೆ ಬರುತ್ತೆ. ಸೊ ಯು ಕ್ಯಾನ್ ರೈಟ್ ಎನಿ 2. ಹಿಯರ್ ಆಲ್ಸೋ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ದೇ ಮೇ ಆಸ್ಕ್ ಫಾರ್ 2 marks. And the meaning of a dissolution of partnership firm. Okay, as I said in the earlier class also, so under admission, retirement and death of a partner, we is to ಯಾವ್ದನ್ನ ನಾವು ಪ್ರಿಪರೇಷನ್ ಮಾಡ್ತಾ ಇದ್ವಿ, ಬೇಸಿಕಲಿ 3 ಅಕೌಂಟ್ಸ್ ಅನ್ನ ಪ್ರಿಪರೇಷನ್ ಅನ್ನ ಮಾಡ್ತಿದ್ವಿ. ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೆಕೆಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅಂಡ್ ಥರ್ಡ್ ಒನ್ ಇಸ್ ಅ ಬ್ಯಾಲೆನ್ಸ್ ಶೀಟ್. 3 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅನ್ನ ನಾವು ಅಡ್ಮಿಷನ್, ರಿಟೈರ್ಮೆಂಟ್ ಮತ್ತೆ ಡೆತ್ ಆಫ್ ಅ ಪಾರ್ಟ್ನರ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ವಿ. Now here in the dissolution of a partner, a new account will be drawn. That is nothing but realization account. ನಾವು ಡಿಸಲ್ಯೂಷನ್ ಆಫ್ ಅ ಫರ್ಮ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ರಿವ್ಯಾಲ್ಯೂಯೇಷನ್ ಮಾಡಿದ್ರೆ ಏನಾಗುತ್ತೆ, ನಾವು ಅಸೆಟ್ಸ್ ಗೆ ವ್ಯಾಲ್ಯೂ ಅನ್ನ ಕೊಡ್ತಾ ಇದ್ದೇವೆ, ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿ ಚೆಕ್ ಮಾಡಿ, ಬೇಸ್ಡ್ ಆನ್ ದಟ್ ವಿಲ್ ಪ್ರಿಪೇರ್ ಅ ಬ್ಯಾಲೆನ್ಸ್ ಶೀಟ್. Whereas under dissolution, you cannot prepare a revaluation account. Instead, we have to prepare an realization account. Now, what do you mean by this realization account? Realization account is an account prepared at the time of dissolution of the firm to ascertain the profit or loss on the realization of assets and the payment of liabilities. This is nothing but we are checking ನಮ್ಮ ಹತ್ರ ಎಷ್ಟು ಹಣ ಇದೆ with the help of ಅಸೆಟ್ ಎಷ್ಟಿದೆ ನಮ್ಮ ಹತ್ರ, ಅಂಡ್ ಲ್ಯಾಬಿಲಿಟೀಸ್ ನಾವು ಎಷ್ಟನ್ನ ಪೇಮೆಂಟ್ ಮಾಡ್ಲಿಕ್ಕೆ ಇದೆ. ಇದರ ಬೇಸಿಸ್ ಮೇಲೆ ಕಂಪನಿಯಲ್ಲಿ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ, ಲಾಸ್ ಆಗಿದ್ರೆ ಎಷ್ಟು ಹಣವನ್ನ ಪಾರ್ಟ್ನರ್ಸ್ ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತದೆ, ಎಷ್ಟು ಹಣ ಪಾರ್ಟ್ನರ್ಸ್ ಗೆ ಸಿಗ್ತದೆ ಆಕ್ಚುಲಿ. ನಾ ಬಿಫೋರ್ ಪ್ರಿಪೇರಿಂಗ್ ರಿಯಲೈಸೇಷನ್ ಅಕೌಂಟ್, ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಅಂತ ಹೇಳಿ ಇರುತ್ತೆ. ದಿಸ್ ಇಸ್ ಫಾರ್ ಯೋರ್ ನಾಲೆಜ್ ಅಷ್ಟೇ. ಸೆಟಲ್ಮೆಂಟ್ ಆಫ್ ಅಕೌಂಟ್, ಯಾವುದೇ ಒಂದು ಫರ್ಮ್ ಎಂಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಲ್ಯಾಬಿಲಿಟೀಸ್, ಎಕ್ಸ್ಟರ್ನಲ್ ಕ್ಲೇಮ್ಸ್ ಅಲ್ವಾ. ಕಂಪನಿ ಹತ್ರ ಹಣ ಇದೆ ಅಂತ ಹೇಳಿ ಫಸ್ಟ್ ನಾವು ಪಾರ್ಟ್ನರ್ಸ್, ಹಾಗಾಗಿ ನಾವು ಶೇರ್ ಮಾಡ್ಕೊಳ್ಳುವ ಅಂತ ಹೇಳುವ ಹಾಗೆ ಇಲ್ಲ. whenever the company is going to shut down, there are criterias. ಯಾರಿಗೆ ಫಸ್ಟ್ ಪೇಮೆಂಟ್ ಅನ್ನ ಮಾಡಬೇಕು, ಯಾರಿಗೆ ಸೆಕೆಂಡ್ ಪೇಮೆಂಟ್ ಅನ್ನ ಮಾಡಬೇಕು, ಯಾರಿಗೆ ಥರ್ಡ್ ಪೇಮೆಂಟ್ ಮಾಡಬೇಕು, ಯಾರಿಗೆ ಲಾಸ್ಟ್ ಪೇಮೆಂಟ್ ಮಾಡಬೇಕು ಅಂತ ಹೇಳುವಂತ ಕ್ರೈಟೀರಿಯಾಸ್ ಗಳು ಇರುತ್ತೆ. Okay, so basically first payment will be for the outsiders, not outstanding either. This is outsiders. Okay, now who are outsiders? We know creditors, bills payables ಇರ್ತದೆ, ಗೊತ್ತಿದೆಯಾ, ಬ್ಯಾಂಕ್ ಲೋನ್, ಇವಕ್ಕೆಲ್ಲ ಫಸ್ಟ್ ಪೇಮೆಂಟ್ ಅನ್ನ ಮಾಡ್ತಾರೆ. ಬಿಕಾಸ್ ದೀಸ್ ಆರ್ ನಾಟ್
ಐ ಮೀನ್ ಬಿಸ್ನೆಸ್ ಪರ್ಪಸ್ ಗಾಗಿ ಹಣವನ್ನ ಕೊಟ್ಟವರು, ದೀಸ್ ಆರ್ ನಾಟ್ ಪಾರ್ಟ್ನರ್ಸ್. ಓಕೆ, ದೀಸ್ ಆರ್ ನಾಟ್ ಪಾರ್ಟ್ನರ್ಸ್. ದಟ್ ಇಸ್ ವೈ ಯಾವಾಗ ಒಂದು ಕಂಪನಿ ಶಟ್ ಡೌನ್ ಆಗ್ತಾ ಇದೆ, ಯಾವಾಗ ಕಂಪ್ಲೀಟ್ ಆಗಿ ಲಾಸ್ ಆಗಿದೆ, ಹೌದು, ಎಷ್ಟೇ ಲಾಸ್ ಆಗಿದ್ರು ಕೂಡ ಅವ್ರ ಹತ್ರ ಲ್ಯಾಂಡ್ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಮಿಷನರೀಸ್ ಗಳು ಇರುತ್ತೆ, ಫರ್ನಿಚರ್ಸ್ ಗಳು ಇರುತ್ತೆ, ವೆಹಿಕಲ್ಸ್ ಗಳು ಇರುತ್ತೆ. ಇದೆಲ್ಲ ಸೇಲ್ ಮಾಡಿದ್ರೆ ಅವರಿಗೆ ಹಣ ಸಿಕ್ಕೇ ಸಿಗುತ್ತೆ, ಹೌದಾ? ಏನೂ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅವ್ರ ಹತ್ರ ಹಣ ಇರುತ್ತೆ. ಸೊ ಎಷ್ಟು ಹಣ ಇದೆ, ಬೇಸ್ಡ್ ಆನ್ ದೀಸ್ ಅಸೆಟ್ಸ್ ಏನ್ ಮಾಡ್ಬೇಕು ಅವರು, ಇದನ್ನ ಸೇಲ್ ಮಾಡ್ಬೇಕು. ಇದರಲ್ಲಿ ಬರುವಂತ ವ್ಯಾಲ್ಯೂಸ್ ಗಳು ಏನಿದೆ, ಹಣ ಏನಿದೆ, ಆ ಹಣದಲ್ಲಿ ಫಸ್ಟ್ ಪೇಮೆಂಟ್ ಅನ್ನ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಲೋನ್ ಆರ್ ಔಟ್ಸೈಡರ್ಸ್ ಲೋನ್ ಏನಾದ್ರೂ ಇದ್ರೆ ಫಸ್ಟ್ ಪೇಮೆಂಟ್ ಅನ್ನ ಅವರಿಗೆ ಕೊಡಬೇಕು. ನಾವು ಸೆಕೆಂಡ್ ಪೇಮೆಂಟ್ ವಿಲ್ ಬಿ ಫಾರ್ ದ ಪಾರ್ಟ್ನರ್ಸ್ ಲೋನ್. ಒಂದು ವೇಳೆ ಅದೇ ಪಾರ್ಟ್ನರ್, ನಾವು ಎ ಬಿ ಸಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ನಾವು ಸಿ ಹ್ಯಾಸ್ ಗಿವನ್ ಲೋನ್ ಟು ದ ಕಂಪನಿ, ಅವನದೇ ಕಂಪನಿ ಆಗಿರ್ಬಹುದು, ಅವನು ಕೂಡ ಪಾರ್ಟ್ನರ್ ಆಗಿರ್ಬೋದು, ಆದ್ರೆ ಬಿಸ್ನೆಸ್ ನ ಪರ್ಪಸ್ ಆಗಿ ಅವನೇ ಲೋನ್ ಕೊಟ್ಟಿದ್ದಾನೆ, ಅವನ ಕಂಪನಿಗೆನೆ ಲೋನ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಒಂದು ವೇಳೆ ಮಾಡಿದ್ರೆ ಅವನಿಗೆ ಕೂಡ ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲಿ ಹಣವನ್ನ ಕೊಡಬೇಕು. ಅಂಡ್ ದ ಲಾಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಫಾರ್ ದ ಪಾರ್ಟ್ನರ್ಸ್. ಓಕೆ, ಫಸ್ಟ್ ಯಾರಿಗೆ ಕೊಡಬೇಕು, ಔಟ್ಸೈಡರ್ಸ್ ಗೆ. ದಟ್ ಮೀನ್ಸ್ ದ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಲೋನ್ ಆರ್ ಥರ್ಡ್ ಪಾರ್ಟಿ ಲೋನ್ ಏನಿದೆ, ಇವರಿಗೆ ಪೇಮೆಂಟ್ ಅನ್ನ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ವೆನ್ ಐ ವಾಸ್ ಡೂಯಿಂಗ್ ದ ಶೇರ್ಸ್, ಓಕೆ, ಶೇರ್ಸ್ ಕಾನ್ಸೆಪ್ಟ್ ಮಾಡುವಾಗ ನಾನು ನಿಮಗೆ ಹೇಳ್ತಾ ಇದ್ದೆ, ದೇರ್ ವಿಲ್ ಬಿ ಎ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಈಕ್ವಿಟಿ ಶೇರ್ ಹೋಲ್ಡರ್ಸ್, ಡಿಬೆಂಚರ್ ಹೋಲ್ಡರ್ಸ್ ಎಲ್ಲ ಇರ್ತಾರೆ ಅಂತ ಹೇಳಿ. ನೆನ್ಪಿದೆನಾ? ಓಕೆ, ಫಾಸ್ಟ್ ಆಗ್ತಾ ಇದೆಯಾ? ಸೊ ವೆನ್ ಐ ವಾಸ್ ಎಕ್ಸ್ಪ್ಲೇನಿಂಗ್ ದ ಶೇರ್ಸ್, ಐ ಟು ಟೆಲ್ ಯು ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಎಸ್, ಪ್ರಿಫರೆನ್ಸ್ ಶೇರ್ ಅಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಈ ರೀಸನ್ ಗೆ, ಯಾವುದೇ ಒಂದು ಕಂಪನಿ ಲಾಸ್ ಅಲ್ಲಿ ಹೋಗ್ತಾ ಇದೆ ಅಥವಾ ಶಟ್ ಡೌನ್ ಆಗುವಂತ ಚಾನ್ಸಸ್ ಇದ್ರೆ ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನೆನ್ಪಿದೆಯಾ? ದಟ್ ಇಸ್ ವೈ ದೇ ವಿಲ್ ಕಾಲ್ ಆಸ್ ದೇ ಹ್ಯಾವ್ ಅ ಪ್ರಿಫರೆನ್ಷಿಯಲ್ ರೈಟ್ಸ್. ಸೊ ಫಸ್ಟ್ ಪೇಮೆಂಟ್ ಅನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಮಾಡ್ತಾರೆ. Then they will come for the debenture holders ಗೆ payment ಅನ್ನ ಮಾಡ್ತಾರೆ. Lastly they will come for the equity shareholder. Equity shareholders are considered as owners of the company. ಹೌದಾ? ನೆನ್ಪಿದೆಯಾ? ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅನ್ನ ನಾವು ಓನರ್ಸ್ ಅಂತ ಹೇಳಿ ಕರಿತೇವೆ. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ರಿಟರ್ನ್ಸ್ ಜಾಸ್ತಿ ಸಿಗ್ಬಹುದು, ಆದ್ರೆ ಅವರಿಗೆ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಎಲ್ಲರಿಗೆ ಪೇಮೆಂಟ್ ಮಾಡಿ ಆದ ಮೇಲೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಪೇಮೆಂಟ್ ಅನ್ನ ಮಾಡ್ತಾರೆ. Okay, this is about the shares that I was talking about. Okay, previous one. ಸೊ ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದ ಪಾರ್ಟ್ನರ್ಶಿಪ್ ಫರ್ಮಿನ ಬೇಸಿಸ್ ಮೇಲೆ ಮಾತನಾಡುವುದಾದ್ರೆ, ಸೆಟಲ್ಮೆಂಟ್ ಕೊಡುವಾಗ ಅಂದ್ರೆ ಎಂಡ್ ಆಫ್ ದ ಡೇ ಕಂಪನಿ ಶಟ್ ಡೌನ್ ಆದ್ಮೇಲೆ ಹೇಗೆ ಪೇಮೆಂಟ್ ಮಾಡಬೇಕು? ಫಸ್ಟ್ ಔಟ್ಸೈಡರ್ಸ್ ಗೆ ಪೇಮೆಂಟ್ ಅನ್ನ ಮಾಡಬೇಕು. ದಟ್ ಇಸ್ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಲೋನ್, ಔಟ್ಸೈಡರ್ಸ್ ಲೋನ್ ಯಾರಾದ್ರೂ ಇದ್ರೆ ಅವರಿಗೆ ಪೇಮೆಂಟ್ ಅನ್ನ ಮಾಡಬೇಕು. ಅದರ ನಂತರ ಪಾರ್ಟ್ನರ್ ಇದು ಲೋನ್. ಆಸ್ ಐ ಸೆಡ್ ದೇರ್ ಆರ್ 3 ಪಾರ್ಟ್ನರ್, ಎ, ಬಿ ಮತ್ತೆ ಸಿ ಇದ್ದಾರೆ. ಸಿ ಅವನು ಎಲ್ಲಾದ್ರೂ ಕಂಪನಿಗೆ, ಅವನದ್ದೇ ಕಂಪನಿಗೆ ಲೋನ್ ಅನ್ನ ಕೊಟ್ಟಿದ್ರೆ ಅಥವಾ ಎಲ್ಲಿಂದಾದ್ರೂ ಲೋನ್ ಮಾಡಿ ಕೊಟ್ಟಿದ್ರೆ, ಅವನ ಲೋನ್ ಇದ್ರೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಪ್ರಿಫರೆನ್ಸ್ ಅನ್ನ ಅವರ ಲೋನಿಗೆ ಕೊಡ್ಬೇಕು, ಪಾರ್ಟ್ನರಿನ ಲೋನ್. ಮತ್ತೆ ಹಣ ಉಳಿದ್ರೆ ಅದನ್ನ ಏನ್ ಮಾಡ್ತಾರೆ, ಪಾರ್ಟ್ನರ್ಸ್ ಶೇರ್ ಮಾಡಿಕೊಳ್ತಾರೆ. ದಿಸ್ ಇಸ್ ಅಬೌಟ್ ದ ಪೇಮೆಂಟ್ ಐ ವಾಸ್ ಟಾಕಿಂಗ್ ಅಬೌಟ್. ಸೊ ವಿಲ್ ಕಮ್ ಬ್ಯಾಕ್ ಫಾರ್ ರಿಯಲೈಸೇಷನ್ ಅಕೌಂಟ್. ಇಟ್ ಇಸ್ ನಥಿಂಗ್ ಬಟ್ ದ ಚೆಕಿಂಗ್ ಆಫ್ ಪ್ರಾಫಿಟ್ ಆರ್ ಲಾಸ್. ಸೊ ಕಂಪನಿದು ಕಂಡೀಷನ್ ಹೇಗಿದೆ, ಎಷ್ಟು ಹಣ ನಮ್ಮ ಹತ್ರ ಇದೆ, ಅಸೆಟ್ಸ್ ಗಳನ್ನ ಸೇಲ್ ಮಾಡಿದ್ರೆ ನಮ್ಮ ಹತ್ರ ಇರುವಂತಹ ದ ಕ್ರೆಡಿಟರ್ಸ್ ಯಾರಿದ್ದಾರೆ, ಬಿಲ್ಸ್ ಪೇಯಬಲ್ಸ್ ಯಾರಿದ್ದಾರೆ, ಬ್ಯಾಂಕ್ ಲೋನ್ ಏನಿದೆ ಅದನ್ನ ಪೇಮೆಂಟ್ ಮಾಡ್ಲಿಕ್ಕೆ ಇರುವಂತ ಸಫಿಶಿಯಂಟ್ ಹಣ ಇದೆಯೋ ಇಲ್ವೋ. ಒಂದ್ ವೇಳೆ ಇಲ್ದಿದ್ರೆ ಅದನ್ನ ಹೇಗೆ ಪಾರ್ಟ್ನರ್ಸ್ ಇಂದ ಅವರು ತಗೊಳ್ತಾರೆ ಅನ್ನೋದನ್ನ ನಾವು ಪ್ರಿಪರೇಷನ್ ಮಾಡುವಂತದ್ದು ಇಸ್ ನಥಿಂಗ್ ಬಟ್ ರಿಯಲೈಸೇಷನ್ ಅಕೌಂಟ್. Now, as I said, in the admission, retirement and death of a partner, we have 3 different accounts. Okay, revaluation account, then partners capital account, and third one is a balance sheet anna find out ಮಾಡ್ತಾ ಇದ್ವಿ. Now in the same way, in the dissolution of a partner, again we have to prepare 3 different accounts. 3 different accounts ಅನ್ನ ಪ್ರಿಪರೇಷನ್ ಮಾಡ್ಲಿಕ್ಕೆ ಇರುತ್ತೆ. Now what are those 3? So ನಾವು ಮೊದಲೇ ಹೇಳಿದಾಗೆ first account is realization account. Realization account as a first account. ಇದನ್ನ ನಾವು ಪ್ರಿಪರೇಷನ್ ಮಾಡಬೇಕು. ಸೆಕೆಂಡ್ ಒನ್ ಇಸ್ ಆಸ್ ಯೂಶುವಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಿಮಗೆ ಗೊತ್ತಿರುವಂತದ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನೇನೆಲ್ಲ ಎಂಟ್ರಿ ಬರುತ್ತೆ ನಿಮಗೆ ಗೊತ್ತಿದೆ. ಕ್ರೆಡಿಟ್ ಸೈಡ್ ಅಲ್ಲಿ ನಾವ್ ಏನೆಲ್ಲ ಬರೀತೇವೆ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಬರೀಲಿಕ್ಕಿರುತ್ತೆ, ಜನರಲ್ ರಿಸರ್ವ್ ಇದ್ರೆ ಕೊಡ್ಲಿಕ್ಕಿರುತ್ತೆ,
ಪ್ರಾಫಿಟ್ ಅಂಡ್ ಲಾಸ್ ಇದ್ರೆ ಕೊಡ್ಲಿಕ್ಕೆ ಇರುತ್ತೆ. ಸೊ ಆಲ್ ದೀಸ್ ಎಂಟ್ರೀಸ್. ಸೊ ಏನೆಲ್ಲ ಅಕೌಂಟ್ಸ್ ಅಲ್ಲಿ ನಾವು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಕೊಡ್ತಾ ಇದ್ವಿ ಅದೇ ರೀತಿ ಇರುತ್ತೆ, ಏನು ಚೇಂಜಸ್ ಇಲ್ಲ. ಇನ್ಸ್ಟೆಡ್ ಆಫ್ ಪ್ರಿಪೇರಿಂಗ್ ದ ಬ್ಯಾಲೆನ್ಸ್ ಶೀಟ್, ಇಲ್ಲಿ ನಾವು ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪರೇಷನ್ ಮಾಡ್ಲಿಕ್ಕೆ ಇರುತ್ತೆ. ನಾವು ಯಾಕೆ ಕ್ಯಾಶ್ ಆರ್ ಬ್ಯಾಂಕ್? ಇಫ್ ಇನ್ ಕೇಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಅ ಬ್ಯಾಲೆನ್ಸ್ ಶೀಟ್ ಅಂದ್ರೆ ನೀವು ಕಂಪನಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ನಾವು ಕಂಪನಿಯನ್ನ ಕಂಟಿನ್ಯೂ ಮಾಡ್ತಾ ಇಲ್ಲ, ಕಂಪನಿ ಕ್ಲೋಸ್ ಡೌನ್ ಆಗ್ತಾ ಇದೆ. ನಾವೇನ್ ಮಾಡ್ಬೇಕು? ಪೇಮೆಂಟ್ಸ್ ಅನ್ನ ಮಾಡ್ಬೇಕು, ಹೌದಾ? ಸೊ ಅದಕ್ಕಾಗಿ ನಾವೇನ್ ಮಾಡ್ತೇವೆ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪರೇಷನ್ ಅನ್ನ ಮಾಡ್ತೇವೆ. ನಾವು ವೈ ಕ್ಯಾಶ್ ಆರ್ ಬ್ಯಾಂಕ್? ಬ್ಯಾಲೆನ್ಸ್ ಶೀಟಿನ ಮೇಲೆ ಡಿಪೆಂಡ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಕೊಟ್ಟಿದ್ರೆ ಕ್ಯಾಶ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೇವೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ಯಾಂಕ್ ಕೊಟ್ಟಿದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪರೇಷನ್ ಮಾಡ್ತೇವೆ. ದೀಸ್ ಆರ್ ದ 3 important accounts that we prepare under dissolution of a firm. Now coming back for the realization account. So ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಫೈಂಡ್ ಔಟ್ ಮಾಡುವಾಗ ನಮಗೆ ಎಷ್ಟು ಸ್ಟೇಜಸ್ ಇತ್ತು? ಬೇಸಿಕಲಿ ಅಸೆಟ್ ಅಲ್ಲಿ ಇನ್ಕ್ರೀಸ್, ಅಸೆಟ್ ಅಲ್ಲಿ ಡಿಕ್ರೀಸ್, ಅಸೆಟ್ ದಟ್ ಯು ನೋ ಡೆಬಿಟ್ ಸೈಡ್ ಅಲ್ಲಿ ಏನ್ ಬರೀಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಬರೀಬೇಕು ಎಲ್ಲ ನಿಮಗೆ ಗೊತ್ತಿತ್ತು, ಹೌದಾ? Now when you're preparing realization account, there are 7 stages. 7 stage, very simple. Okay, now why I'm saying is this is compulsory chapter for your 12 mark. 100% ಕ್ವೆಶ್ಚನ್ ಕೇಳಿಯೇ ಕೇಳ್ತಾರೆ. ಸೊ ನಿಮಗೆ ರಿಯಲೈಸೇಷನ್ ಯಾವುದು, ರಿವ್ಯಾಲ್ಯೂಯೇಷನ್ ಯಾವುದು ಅಂತ ಹೇಳಿ ಗೊತ್ತಿರಬೇಕು. ಸೊ ರಿಯಲೈಸೇಷನ್ ಅಕೌಂಟ್ ಬೇರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಬೇರೆ. ಸೊ ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ 7 ಸ್ಟೇಜಸ್ ಗಳು ಇದೆ. Now what are those 7 stages? Very simple. Okay, first transfer of asset. Now what do you mean by transfer of asset? Now ನಿಮಗೆ ಬ್ಯಾಲೆನ್ಸ್ ಶೀಟ್ ಗೊತ್ತಿದೆ, ಹೌದಾ? ಅಸೆಟ್ ಸೈಡ್ ಇರುತ್ತೆ, ಲಯಬಿಲಿಟಿ ಸೈಡ್ ಇರುತ್ತೆ. ಸೊ ಹಿಯರ್ ಇಟ್ ಇಸ್ ಅ ಲಯಬಿಲಿಟಿ ಸೈಡ್, ಹಿಯರ್ ಇಟ್ ಇಸ್ ಅನ್ ಅಕೌಂಟ್ ಅಸೆಟ್ ಸೈಡ್. 2 ಸೈಡ್ ಗಳು ಇದೆ, ಚೆಕ್ ಮಾಡಿ. ಓಕೆ, ನಾವು ಫಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್. ಅಲ್ಲಿ ಡ್ರಾ ಫಾರ್ಮ್ಯಾಟ್ ಸೇಮ್ ಆಯ್ತಾ? ಫಾರ್ಮ್ಯಾಟ್ ಅಲ್ಲಿ ಏನು ಚೇಂಜಸ್ ಇರೋದಿಲ್ಲ, ಸೇಮ್ ಫಾರ್ಮ್ಯಾಟ್. ಓಕೆ, ರಿಯಲೈಸೇಷನ್ ಅಕೌಂಟ್. This is credit side and this is debit side. Particulars, amount, okay. First stage, transfer of asset. Now what do you mean by transfer of asset? You have to check the old balance sheet. Okay, you have to check the old balance sheet. Now ಇಲ್ಲಿ assets ಗಳು ಇದೆ. ನಾನು ಏನ್ ಹೇಳಿದೆ? ಫಸ್ಟ್ ಕಂಡೀಷನ್ ಟ್ರಾನ್ಸ್ಫರ್ ಆಫ್ ಅಸೆಟ್, ಹೌದಾ? ಸೊ ಟ್ರಾನ್ಸ್ಫರ್ ಆಫ್ ಅಸೆಟ್ ಅಂತ ಹೇಳಿದ್ರೆ whatever assets that you have in the asset side will be transferred to the debit side of realization account. ಎಲ್ಲಾ ಅಸೆಟ್ ಗಳನ್ನ ರಿಯಲೈಸೇಷನ್ ಅಕೌಂಟ್ ಪ್ರಿಪರೇಷನ್ ಮಾಡುವಾಗ ಇಲ್ಲಿ ಡೆಬಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಟ್ರಾನ್ಸ್ಫರ್ ಆಫ್ ಅಸೆಟ್ ಟು ದ ಡೆಬಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟ್, ಇದು ಫಸ್ಟ್ ಕಂಡೀಷನ್. ಸೊ ಇಲ್ಲಿ ಯಾವುದಿದೆ ನಿಮಗೆ ಗೊತ್ತಿಲ್ಲ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಡ, ಯು ಫರ್ಗೆಟ್. ನಾವು ಥಿಂಕ್ ದಟ್ ದಿಸ್ ಇಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಂತ ಹೇಳಿ ಕರೆಯುವುದಿಲ್ಲ, ನಿಮಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇದ್ದೇನೆ. ಓಕೆ, imagine that this is debit side and this is credit side. Okay, now what we have to do, asset ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ರಿಯಲೈಸೇಷನ್ ಅಕೌಂಟ್ ಗೆ ಬರುವಾಗ ಆ ಎಲ್ಲ ಅಸೆಟ್ಸ್ ಗಳನ್ನ ಏನ್ ಮಾಡಬೇಕು? ಡೆಬಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಬಟ್ ದ ಕಂಡೀಷನ್ ಈಸ್ ಎಕ್ಸೆಪ್ಟ್ ಕ್ಯಾಶ್ ಆರ್ ಬ್ಯಾಂಕ್, provision for bad debts or provision for doubtful debt or bad debts, whatever is there, and partners. Okay, partners that will come in the credit side. Okay, fine. ಇಷ್ಟು ಎಂಟ್ರೀಸ್ ಅನ್ನ ಬಿಟ್ಟು ಉಳಿದ ಎಲ್ಲ ಅಸೆಟ್ ಗಳನ್ನ ಏನ್ ಮಾಡಬೇಕು? ಡೆಬಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಸೊ ನಾವು ಇಫ್ ಐ ಟೇಕ್ ದಿಸ್, ಸಿ ಕ್ಯಾಶ್ ಅಟ್ ಬ್ಯಾಂಕ್ ಏನಿದೆ ಇದನ್ನ ನಾನು ರಿಯಲೈಸೇಷನ್ ಅಕೌಂಟ್ ಗೆ ಬರೆಯೋದಿಲ್ಲ. ಓಕೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಕೊಟ್ಟಿದ್ದಾರೆ, ಇದನ್ನ ನಾನು ಡೆಬಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡೋದಿಲ್ಲ. ರಿಮೈನಿಂಗ್ ಏನಿದೆ ಅದನ್ನ ಮಾತ್ರ ನಾನು ಏನ್ ಮಾಡ್ತೇನೆ? ಡೆಬಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತೇನೆ. ದಿಸ್ ಇಸ್ ಅ ಕಂಡೀಷನ್. ಓಕೆ, so you have to transfer all the asset except cash in hand,
ಕ್ಯಾಶ್ ಅಟ್ ಬ್ಯಾಂಕ್ ಅಂಡ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಏನಿದೆ ಇದನ್ನ ನಾವು ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ಉಳಿದ ಎಲ್ಲ ಎಂಟ್ರೀಸ್ ಗಳನ್ನ ನಾವೇನ್ ಮಾಡ್ಬೇಕು, ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಡೆಟರ್ಸ್ ಇದೆ, ಡೆಟರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕಿದೆ, ಪ್ರಾವಿಷನ್ಸ್ ಅನ್ನ ಮಾತ್ರ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇಲ್ಲ. ನಾವ್ ಇಫ್ ಐ ಟೇಕ್ ದಿಸ್, ಸೊ ಇಲ್ಲಿ ಸ್ಟಾಕ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಡೆಬಿಟ್ ಸೈಡ್ಗೆ, ಡೆಟರ್ಸ್ ಇನ ವ್ಯಾಲ್ಯೂ 21,500 ಏನ್ ಕೊಟ್ಟಿದಾರಲ್ಲ ಇದನ್ನ ಟ್ರಾನ್ಸ್ಫರ್ ಮಾಡ್ತೇನೆ, ದೆನ್ ಫಿಕ್ಸ್ಡ್ ಅಸೆಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತೇನೆ. ಎರಡು ಎಂಟ್ರಿ ಮಾತ್ರ ಬರೀಲಿಲ್ಲ ನಾನು, ಕ್ಯಾಶ್ ಅಟ್ ಬ್ಯಾಂಕ್ ಮತ್ತೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅನ್ನ ನಾನು ಏನ್ ಮಾಡ್ಬೇಕು, ಟ್ರಾನ್ಸ್ಫರ್ ಅನ್ನ ಮಾಡ್ಲಿಕ್ಕೆ ಇಲ್ಲ. ಉಳಿದ ಎಲ್ಲದು ಇಲ್ಲಿ ಇಷ್ಟೇ ಕೊಟ್ಟಿದ್ದೇನೆ ನಾನು. ದೇರ್ ಮೈಟ್ ಬಿ ಮೆನಿ, ಓಕೆ, ತುಂಬಾ ಇರುತ್ತೆ. ಗುಡ್ ವಿಲ್ ಕೊಟ್ಟಿರ್ತಾರೆ, ಪೇಟೆಂಟ್ಸ್, ಮೆಷಿನರೀಸ್, ಫರ್ನಿಚರ್, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಗಿವನ್. ಓಕೆ, ಏನೇನೆಲ್ಲ ಅಸೆಟ್ ಕೊಟ್ಟಿದ್ದಾರೆ ಎಲ್ಲವನ್ನ, ಎಸ್ ಬಿಲ್ಸ್ ಪೇಯಬಲ್ ಅಲ್ಲ, ಅಸೆಟ್ ಸೈಡ್ ಅಲ್ಲಿ ಬರುವಂತದ್ದು ಬಿಲ್ಸ್ ರಿಸೀವೇಬಲ್ಸ್. ಓಕೆ, ಎಲ್ಲ ಅಸೆಟ್, ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್, ಆಲ್ ದ ಅಸೆಟ್ಸ್ ಎಕ್ಸೆಪ್ಟ್ ಟು, ದಟ್ ಇಸ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಂಡ್ provision for doubtful debts or provision for bad debts or doubtful debts, whatever it is. So ಈ ಎರಡು ಎಂಟ್ರೀಸ್ ಅನ್ನ ಬಿಟ್ಟು ಉಳಿದ ಎಲ್ಲ ಅಸೆಟ್ಸ್ ಗಳನ್ನ ಏನ್ ಮಾಡಬೇಕು, ನಾವು ಡೆಬಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. am I clear? First one, if you have any doubts you can ask me, because this is the easiest chapter students. Okay, easiest one ಅದಕ್ಕೆ ಹೇಳ್ದೆ, ನೀವು 7 ಸ್ಟೇಜಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಈಸಿ ಆಗಿ ಮಾಡಬಹುದು. Okay, I'm talking about only the asset side now. I'm not talking about the liability side. I'm talking about only asset side. So ಏನ್ ಮಾಡ್ಬೇಕು, ಫಸ್ಟ್ ಕಂಡೀಷನ್, ಎಲ್ಲಾ ಅಸೆಟ್ಸ್ ಗಳನ್ನ ರಿಯಲೈಸೇಷನ್ ಇನ ಡೆಬಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾವುದನ್ನ ಮಾತ್ರ ಬರೀಲಿಕ್ಕಿಲ್ಲ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಮತ್ತೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಆರ್ ಡೌಟ್ಫುಲ್ ಡೆಟ್ಸ್ ಏನಾದ್ರೂ ಕೊಟ್ಟಿದ್ರೆ ಅಥವಾ ಬ್ಯಾಡ್ ಡೆಟ್ಸ್ ಅನ್ನ ಕೊಟ್ಟಿದ್ರೆ ಕನ್ಸಿಡರ್ ಮಾಡೋದಿಲ್ಲ. ಡೆಟರ್ಸ್ ಅನ್ನ ತಗೊಳ್ಳಿಕ್ಕಿದೆ, ಡೆಟರ್ಸ್ ಅನ್ನ ತಗೊಳ್ಳಿಕ್ಕಿದೆ, ಒರಿಜಿನಲ್ ವ್ಯಾಲ್ಯೂ, ಡೆಟರ್ಸ್ ಇದು ಒರಿಜಿನಲ್ ವ್ಯಾಲ್ಯೂ ಅನ್ನ ತಗೊಳ್ತೇವೆ, ವೆರಾಸ್ ಅದರಲ್ಲಿ ಪ್ರಾವಿಷನ್ಸ್ ಏನಾದ್ರೂ ಕೊಟ್ಟಿದ್ರೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ದಿಸ್ ಇಸ್ ದ ಫಸ್ಟ್ ಸ್ಟೇಜ್. ಕ್ಲಿಯರ್? ಓಕೆ, ನೌ ದ ಸೆಕೆಂಡ್ ಒನ್. ಸೊ ವಿ ಹ್ಯಾವ್ ಡನ್ ವಿತ್ ದ ಅಸೆಟ್. ದ ಸೆಕೆಂಡ್ ಒನ್ ಈಸ್ ಅಬೌಟ್ ಟ್ರಾನ್ಸ್ಫರ್ ಆಫ್ ಲಯಬಿಲಿಟೀಸ್. ಟ್ರಾನ್ಸ್ಫರ್ ಆಫ್ ಲಯಬಿಲಿಟೀಸ್ ಸೇಮ್ ಏನ್ ಮಾಡಿದ್ವಿ ನಾವು, ಅಸೆಟ್ ಅನ್ನ ಡೆಬಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಸೇಮ್ ವೇ ಲಯಬಿಲಿಟೀಸ್ ಅನ್ನ ಏನ್ ಮಾಡ್ಬೇಕು, ನಾವು ಕ್ರೆಡಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು, ಕ್ರೆಡಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಸಾರಿ, ಓಕೆ, ನಾವ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಅನ್ನ ಏನ್ ಮಾಡ್ಬೇಕು, ನಾವು ಕ್ರೆಡಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ರಿಸರ್ವ್ ಅನ್ನ ತಗೊಳ್ಳಿಕ್ಕಿದೆಯಾ, ರಿಸರ್ವ್ ಅನ್ನ ನಾವು ಎಲ್ಲಿ ಕನ್ಸಿಡರ್ ಮಾಡ್ತೇವೆ, ಬೇಸಿಕಲಿ ರಿಸರ್ವ್ ಅನ್ನ ನಾವು ಯಾವಾಗ್ಲೂ ಕ್ಯಾಪಿಟಲ್ ಅಕೌಂಟ್ ಗೆ ತಗೊಳ್ಳುವಂತದ್ದು. ಸೊ ರಿಸರ್ವ್ ಫಂಡ್ ಯಾವಾಗ್ಲೂ ಕೂಡ ರಿಯಲೈಸೇಷನ್ ಅಕೌಂಟ್ ನಲ್ಲಿ ಬರೋದಿಲ್ಲ. ನಾವ್ ಅಗೇನ್ ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ಸ್ ಅನ್ನ ಏನ್ ಮಾಡ್ಬೇಕು, ಅಗೇನ್ ಕ್ಯಾಪಿಟಲ್ ಅಕೌಂಟ್ ಎಲ್ಲಿ ಬರೋದಿಲ್ಲ, ರಿಯಲೈಸೇಷನ್ ಅಕೌಂಟ್ ನಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ, ಅಗೇನ್ ಕ್ಯಾಪಿಟಲ್ಸ್ ಅನ್ನ ನಾವು ಎಲ್ಲಿ ಕನ್ಸಿಡರ್ ಮಾಡ್ತೇವೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡ್ಲಿಕ್ಕಿದೆ. ಸೊ ರಿಸರ್ವ್ಸ್ ಅನ್ನ ತಗೊಳ್ಳೋದಿಲ್ಲ ನಾವು ರಿಯಲೈಸೇಷನ್ ಅಕೌಂಟ್ ಗೆ, ಕ್ಯಾಪಿಟಲ್ಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಈವನ್ ಇಫ್ ಇಟ್ ಈಸ್ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಇಟ್ಕೊಳ್ಳಿ, ಇಲ್ಲಿ ಇದನ್ನ ಕೂಡ ನಾವು ಕನ್ಸಿಡರ್ ಮಾಡೋದಿಲ್ಲ. ಯಾಕೆ, ಇದನ್ನ ನಾವು ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ಲಿಕ್ಕಿದೆ, ಸೊ ಕನ್ಸಿಡರ್ ಮಾಡೋದಿಲ್ಲ. am I clear? ಅರ್ಥ ಆಯ್ತು? ಸೆಕೆಂಡ್ ಸ್ಟೇಜ್ ಅರ್ಥ ಆಯ್ತು. ಅಂಡ್ ಥರ್ಡ್ ಒನ್ ಹಿಯರ್, ಲಯಬಿಲಿಟೀಸ್ ಅಲ್ಲಿ ಥರ್ಡ್ ಪಾರ್ಟಿ ಲಯಬಿಲಿಟೀಸ್ ಇರುತ್ತೆ. ಥರ್ಡ್ ಪಾರ್ಟಿ ಲಯಬಿಲಿಟೀಸ್. ಓಕೆ, now who are third parties other than the partners? ಒಂದ್ ವೇಳೆ ಅದರ್ ದನ್ ದ, ಇಫ್ ಇನ್ ಕೇಸ್ ಈ ಸಮ್ ಅಲ್ಲಿ ನಾವು ಇಮ್ಯಾಜಿನ್ ನಾವು ದೇ ಹ್ಯಾಡ್ ಗಿವನ್ ಸುಪ್ರಿಯಾ ಅಂಡ್ ಮೋನಿಕಾ ಆರ್ ದ ಪಾರ್ಟ್ನರ್ಸ್ ಅಲ್ವಾ. ನಾವು ಇಫ್ ಇನ್ ಕೇಸ್ ಇಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಮೋನಿಕಾಸ್ ಲೋನ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳಿ ಅನ್ಕೊಳ್ಳಿ, ಮೋನಿಕಾಸ್ ಲೋನ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ. ಸೇಮ್ ಪಾರ್ಟ್ನರ್ ಇದು ಲೋನ್ ಅನ್ನ ಕೊಟ್ಟಿದ್ರೆ ವಿಲ್ ನಾಟ್ ಕನ್ಸಿಡರ್ ಇನ್ ದ ರಿಯಲೈಸೇಷನ್ ಅಕೌಂಟ್. am I clear? ಸೇಮ್ ಪಾರ್ಟ್ನರ್, ನಾವು ಈ ಇಬ್ಬರು ಪಾರ್ಟ್ನರ್ ಅಲ್ಲಿ ಯಾರ್ದಾದ್ರೂ ಒಬ್ಬರ ಲೋನ್ ಅನ್ನ ಲಯಬಿಲಿಟಿ ಸೈಡ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ನಾವು ರಿಯಲೈಸೇಷನ್ ಅಕೌಂಟ್ ನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. am I clear? ಸೇಮ್ ಪಾರ್ಟ್ನರಿನ ಲೋನ್ ಅನ್ನ ಕೊಟ್ಟಿದ್ರೆ ರಿಯಲೈಸೇಷನ್ ಅಕೌಂಟ್ ನಲ್ಲಿ ಸ್ಪೆಸಿಫೈ ಮಾಡ್ಲಿಕ್ಕೆ ಇಲ್ಲ. ಆದ್ರೆ ಇಫ್ ಇಟ್ ಈಸ್ ಥರ್ಡ್ ಪಾರ್ಟಿ ಲಯಬಿಲಿಟಿ, ನಾವು ಇಮ್ಯಾಜಿನ್ ನಾವು ದರ್ ಇಸ್ ಸೂರ್ಯಾಸ್ ಲೋನ್ ಅಕೌಂಟ್, ಸೂರ್ಯಾಸ್ ಲೋನ್ ಅಕೌಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಿ ಇಸ್ ಅ ಥರ್ಡ್ ಪರ್ಸನ್, ಅವನು
ಪಾರ್ಟ್ನರ್ ಅಲ್ಲ. ಸುಪ್ರಿಯಾ ಮತ್ತೆ ಮೋನಿಕಾ ಮಾತ್ರ ಪಾರ್ಟ್ನರ್. ಸೂರ್ಯ ಇಸ್ ಅ ನ್ಯೂ ಪರ್ಸನ್. ಓಕೆ, ಸೊ ಥರ್ಡ್ ಪಾರ್ಟಿ ಲೋನ್ ಇದ್ರೆ ಅದನ್ನ ನಾವೇನ್ ಮಾಡ್ಬೇಕು, ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ಲಿಕ್ಕೆ ಇರುತ್ತೆ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇರುತ್ತೆ. am I clear? ಥರ್ಡ್ ಪಾರ್ಟಿ ಲ್ಯಾಬಿಲಿಟೀಸ್ ಇದ್ರೆ ಸ್ಪೆಸಿಫೈ ಮಾಡ್ಲಿಕ್ಕೆ ಇರುತ್ತೆ. ಸೇಮ್ ಪಾರ್ಟ್ನರ್ ಇದು ಲೋನ್ ಇದ್ರೆ ಅದನ್ನ ನಾವು ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. Other than that, all the liabilities will be transferred to the credit side of realization account. Am I clear? ಅರ್ಥ ಆಯ್ತು? ಏನಾದ್ರೂ ಡೌಟ್ಸ್ ಇದೆಯಾ? ಎರಡು ಕಂಡೀಷನ್ ಅಲ್ಲಿ. ಫಸ್ಟ್ ಕಂಡೀಷನ್ ಅಲ್ಲಿ ಎಲ್ಲಾ ಅಸೆಟ್ಸ್ ಗಳನ್ನ ನಾವೇನ್ ಮಾಡ್ತೇವೆ, ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತೇವೆ. ಆದ್ರೆ ಎಕ್ಸೆಪ್ಷನ್ ಇದೆ. ಯಾವುದಕ್ಕೆ? ಕ್ಯಾಶ್, ಬ್ಯಾಂಕ್ ಮತ್ತೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಅನ್ನ ಮಾಡೋದಿಲ್ಲ. ಸೊ ದಟ್ ಈಸ್ ಅಬೌಟ್ ದ ಅಸೆಟ್. ಸೆಕೆಂಡ್ ಕಂಡೀಷನ್ ಈಸ್ ಅಬೌಟ್ ದ ಲ್ಯಾಬಿಲಿಟೀಸ್. ನಾವು ಲ್ಯಾಬಿಲಿಟೀಸ್ ಅಲ್ಲಿ ಯಾವುದೆಲ್ಲ ಟ್ರಾನ್ಸ್ಫರ್ ಮಾಡ್ತೇವೆ, ಎಲ್ಲಾ ಲ್ಯಾಬಿಲಿಟೀಸ್ ಗಳು ಎಕ್ಸೆಪ್ಟ್ ಸೇಮ್ ಪಾರ್ಟಿ ಲ್ಯಾಬಿಲಿಟಿ ಇದ್ರೆ ನಾವು ಟ್ರಾನ್ಸ್ಫರ್ ಮಾಡೋದಿಲ್ಲ. ಜನರಲ್ ರಿಸರ್ವ್ ನಮಗೆ ಗೊತ್ತಿದೆ, ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಕೊಡ್ಲಿಕ್ಕಿದೆ, ಅದಕ್ಕೆ ಕನ್ಸಿಡರ್ ಮಾಡೋದಿಲ್ಲ. ಪಾರ್ಟ್ನರ್ಸ್ ಇದು ಕ್ಯಾಪಿಟಲ್ ಅನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಇಷ್ಟು is your second stage. Am I clear? Here one more thing you have to add is whatever we have left out ಅಂದ್ರೆ ಎಲ್ಲವೂ ಅಲ್ಲ. If it is provision for bad debts or provision for bad debts, doubtful debt, DD, whatever is there, ನಾವ್ ಎಲ್ಲಿ ಡೆಟರ್ಸ್ ನ ವ್ಯಾಲ್ಯೂದು ಕೆಳಗಡೆ ನಾವ್ ಏನು ಬರೀಲಿಲ್ಲ ಅಲ್ಲ, ಈ ಪ್ರಾವಿಷನ್ಸ್ ಅನ್ನ ಯಾವಾಗ್ಲೂ ಕೂಡ ನಾವು ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡ್ ಅಲ್ಲಿ ಕನ್ಸಿಡರ್ ಮಾಡಬೇಕು. Am I clear? You leave out cash and bank. Other than that, provision ಅನ್ನ ಕೊಟ್ಟಿದ್ರೆ, ಅಸೆಟ್ ಸೈಡ್ ಅಲ್ಲಿ ಪ್ರಾವಿಷನ್ ಅನ್ನ ಕೊಟ್ಟಿರ್ತಾರಲ್ಲ, ಇಲ್ಲಿ ಡೆಟರ್ಸ್ ನ ಕೆಳಗಡೆ ಪ್ರಾವಿಷನ್ ಏನಿದೆ ಇದು ಯಾವಾಗ್ಲೂ ಕೂಡ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಬೇಕು. ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಬೇಕು. Am I clear? ಅರ್ಥ ಆಯ್ತು? ಸೊ ಆಟೋಮ್ಯಾಟಿಕಲಿ ಯಾಕೆ ಪ್ರಾವಿಷನ್ ಅನ್ನ ಕ್ರೆಡಿಟ್ ಅಲ್ಲಿ ತಗೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅದು ಡೆಟರ್ಸ್ ನ ವ್ಯಾಲ್ಯೂ ಅನ್ನ ಕಡಿಮೆ ಮಾಡ್ತದೆ. ಡೌಟ್ಫುಲ್ ಡೆಟ್ ಅಂತ ಹೇಳಿದ್ರೇನು, ಹಣ ಬರಬಹುದು, ಬರದೆ ಕೂಡ ಇರಬಹುದು, ಆ ತರದ ಹಣ. ಹೌದಾ? ಇಟ್ ಇಸ್ ಅ ಲಾಸ್ ಟು ದ ಕಂಪನಿ. ಸೊ ಯಾವಾಗ್ಲೂ ನಾವೇನ್ ಮಾಡ್ತೇವೆ, ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೇವೆ. ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಬೇಕು. ಯಾವಾಗ್ಲೂ ನೆನ್ಪಿಡಿ, ನಿಮ್ಮ ರೆಫರೆನ್ಸ್ಗೆ ಡೆಟರ್ ಅನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೇವೆ, ರಿಯಲೈಸೇಷನ್ ಅಕೌಂಟ್ ಇದು. ಅದರ ಪ್ರಾವಿಷನ್ಸ್ ಏನಿದೆ ಅದನ್ನ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಓನ್ಲಿ ಸೋ ಮಚ್. Am I clear? ಎರಡು ಸ್ಟೇಜಸ್ ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಬಿಕಾಸ್ ಐ ಹ್ಯಾವ್ ಓನ್ಲಿ ಫ್ಯೂ ಮಿನಿಟ್ಸ್. ಎರಡೇ ಸ್ಟೇಜ್ ಆಗಿದ್ದು, ಇನ್ನು ಕೂಡ 5 ಸ್ಟೇಜಸ್ ಇದೆ. ಕ್ಲಿಯರ್? ಓಕೆ, ದಿಸ್ ಇಸ್ ದ ಸೆಕೆಂಡ್ ಸ್ಟೇಜ್. ನೌ ವಾಟ್ ಇಸ್ ದ ಥರ್ಡ್ ಒನ್? ಸೊ ಇಷ್ಟು ನಮಗೆ ಎರಡು ಇನ್ಫಾರ್ಮೇಶನ್ಸ್ ಏನಿದೆ, ಇದು ನಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಿನ ಬೇಸಿಸ್ ಮೇಲೆ ಮಾಡ್ಲಿಕ್ಕೆ ಇರುವಂತದ್ದು. ಓಕೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್. ನಾವು ಥರ್ಡ್ ಕಂಡೀಷನ್ ಏನಿದೆ, ಇದು ನಮಗೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಸಿಗುವಂತದ್ದು. ಓಕೆ, ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ ಸಮ್ ಅಲ್ಲಿ, ಅದರ ಬೇಸಿಸ್ ಮೇಲೆ ವರ್ಕ್ಔಟ್ ಅನ್ನ ಮಾಡ್ಲಿಕ್ಕೆ ನಾವು ಫಸ್ಟ್ ಏನ್ ಕೊಡ್ತಾರೆ, ಓಕೆ, ದಿಸ್ ಐ ವಿಲ್ ಟೆಲ್ ಯು ನೆಕ್ಸ್ಟ್ ಕ್ಲಾಸ್. ಓಕೆ ಅಂಕಿತಾ, ಯಾಕೆ ಅಸೆಟ್ಸ್ ಅನ್ನ ಡೆಬಿಟ್ ಸೈಡ್ಗೆ ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿ, ಬಿಕಾಸ್ ದೇ ಹ್ಯಾವ್ ಟು ಚೆಕ್ ಹೌ ಮಚ್ ಅಸೆಟ್ಸ್ ದೇ ಹ್ಯಾವ್, ಎಷ್ಟು ಅಸೆಟ್ಸ್ ಇದೆ, ಅದರದ್ದು ವ್ಯಾಲ್ಯೂ ಎಷ್ಟಿದೆ, ಅದು ಹೇಗೆ ಸೇಲ್ ಆಗಿದೆ, ಎಲ್ಲವನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಇರುತ್ತೆ. ಎರಡೆರಡು ಸಲ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ಲಿಕ್ಕೆ ಇರುತ್ತೆ. ಫಸ್ಟ್ ವಿ ಹ್ಯಾವ್ ಟು ಚೆಕ್ ನಮ್ಮ ಹತ್ರ ಎಷ್ಟು ಇದೆ ಅಂತ ಹೇಳಿ ತೋರಿಸ್ಲಿಕ್ಕೆ ಒಮ್ಮೆ ಡೆಬಿಟ್ ಸೈಡ್ ಅಲ್ಲಿ ನಾವು ಚೆಕ್ ಮಾಡ್ತೇವೆ. ಅದರ ನಂತರ ಅದರದ್ದು ಸೇಲ್ ಆದ್ಮೇಲೆ ಅಗೇನ್ ವಿ ಹ್ಯಾವ್ ಎಕ್ಸ್ಟ್ರಾ ಜರ್ನಲ್ ಎಂಟ್ರೀಸ್, ಒನ್ ಮೋರ್ ಟೈಮ್ ವಿ ಹ್ಯಾವ್ ಟು ಡೂ ಇಟ್. ಓಕೆ, ಚೆಕ್ ಮಾಡ್ಲಿಕ್ಕೆ ಎರಡು, ಒಂದನ್ನ ಅಸೆಟ್ ಸೈಡ್ಗೆ, ಲ್ಯಾಬಿಲಿಟೀಸ್ ಅನ್ನ ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತೇವೆ. ನಾವು ಥರ್ಡ್ ಈಸ್ ಫಾರ್ ದ ಅಡ್ಜಸ್ಟ್ಮೆಂಟ್. ಏನ್ ಕೊಟ್ಟಿರ್ತಾರೆ, ಅಸೆಟ್ ರಿಯಲೈಸ್ಡ್ ಅಂತ ಹೇಳಿ ಕೊಟ್ಟಿರ್ತಾರೆ. ನಾವು ವಾಟ್ ಎವರ್ ಅಮೌಂಟ್ ದಟ್ ವಿ ಹ್ಯಾವ್ ಎಲ್ಲವನ್ನ ಒಂದು ಕಡೆ ಹಾಕಿದ್ದೇವೆ, ನಮಗೆ ಎಷ್ಟು ಹಣ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ. ನಾವು ನೆಕ್ಸ್ಟ್ ಥರ್ಡ್ ಒನ್ ಈಸ್ ಅಸೆಟ್ ರಿಯಲೈಸ್ಡ್ ಅಂತ ಹೇಳಿ ಕೊಟ್ಟಿರ್ತಾರೆ. ನಾವು ವಾಟ್ ಯು ಮೀನ್ ಬೈ ದಿಸ್ ಅಸೆಟ್ ರಿಯಲೈಸ್ಡ್? ಅಸೆಟ್ ರಿಯಲೈಸ್ ಇಸ್ ನಥಿಂಗ್ ಬಟ್ ಸಮ್ ಟೈಮ್ಸ್ ಏನ್ ಮಾಡ್ತಾರೆ, ನಾನು ಹೇಳಿದೆ ಇಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ಇದೆ. ಸೊ ಯಾರಿಗೆ ಪೇಮೆಂಟ್ ಮಾಡ್ಲಿಕ್ಕಿದೆ, ಕ್ರೆಡಿಟರ್ಸ್ ಗೆ, ಲ್ಯಾಬಿಲಿಟಿ, ಎಕ್ಸ್ಟರ್ನಲ್ ಕ್ಲೈಮ್ಸ್ ಗಳಿದೆ, ಅವರಿಗೆಲ್ಲ ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಇರುತ್ತೆ. ಸೊ ಈಗ ನಮಗೆ ಚೆಕ್ ಮಾಡಬೇಕು, ನಾವು ವಾಟ್ ದ ಕಂಪನಿ ವಿಲ್ ಡೂ, ಕಂಪನಿ ವಿಲ್ ಸೆಲ್ ದಿಸ್ ಅಸೆಟ್ಸ್.
ಕಂಪನಿ ಏನ್ ಮಾಡುತ್ತೆ, ಈ ಅಸೆಟ್ ಗಳನ್ನ ಸೇಲ್ ಮಾಡುತ್ತೆ. ನಾವು ವೈ ವಿ ಆರ್ ಟ್ರಾನ್ಸ್ಫರಿಂಗ್ ಟು ದ ಡೆಬಿಟ್ ಸೈಡ್ ಅಂತ ಹೇಳಿದ್ರೆ, ಒರಿಜಿನಲ್ ವ್ಯಾಲ್ಯೂ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಎಷ್ಟು ಇತ್ತು ಅಂತ ಹೇಳಿ ತೋರಿಸ್ಲಿಕ್ಕೆ ಡೆಬಿಟ್ ಸೈಡ್ ಅಲ್ಲಿ ನಾವು ಆ ಅಸೆಟ್ಸ್ ಗಳನ್ನ ಬರೀತೇವೆ. ವೆರಾಸ್ ಅಗೇನ್ ನಾವು ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಅನ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಒಂದು ಅಸೆಟಿನ ವ್ಯಾಲ್ಯೂ ಎಷ್ಟಕ್ಕೆ ಸೇಲ್ ಆಗಿದೆ. ಇಮ್ಯಾಜಿನ್ ಇಲ್ಲಿ ಸ್ಟಾಕ್ ಇದ್ದು ವ್ಯಾಲ್ಯೂ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ 19,000 rupees ಇತ್ತು ಅಂತ ಹೇಳಿ ಅನ್ಕೊಳ್ಳಿ. ಇಟ್ ಇಸ್ ನಾಟ್ ನೆಸೆಸರಿ ನೀವು ಸೇಲ್ ಮಾಡುವಾಗ ಕೂಡ ನಿಮಗೆ 19,000 ಸಿಗ್ಬೇಕು ಅಂತ ಹೇಳಿ ಇಲ್ಲ. ಬಿಕಾಸ್ ಯು ನೀಡ್ ಮನಿ ಇಮಿಡಿಯೇಟ್ಲಿ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಿಮಗೆ ಅರ್ಜೆಂಟ್ ಆಗಿ ಹಣ ಬೇಕು ಅಂತ ಹೇಳಿದ್ರೆ ಯು ವಿಲ್ ನಾಟ್ ವೇಟ್ ಫಾರ್ 19,000 rupees. ಈವನ್ ಇಫ್ ದಿಸ್ ಇಸ್ 15,000 rupees, ಯು ವಿಲ್ ಸೆಲ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಎಸ್ ಆರ್ ನೋ? ಸೇಮ್ ವೇ ಏನಾಗುತ್ತೆ, ನಾವು ಡೆಬಿಟ್ ಸೈಡ್ ಅಲ್ಲಿ ತೋರಿಸ್ತೇವೆ ಆಕ್ಚುಯಲ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ವಾಸ್ ಸೋ ಮಚ್, ಬಟ್ ಅದು ಎಷ್ಟಕ್ಕೆ ರಿಯಲೈಸ್ ಆಗಿದೆ, ವೆದರ್ ಇಟ್ ಇಸ್ ಸೋಲ್ಡ್ ಫಾರ್ ದ ಸೇಮ್ ವ್ಯಾಲ್ಯೂ ಆರ್ ಲೆಸ್ ದ್ಯಾನ್ ದಟ್ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಇರುತ್ತೆ. ಓಕೆ, ನಾವು ಅಸೆಟ್ ರಿಯಲೈಸ್ಡ್ ಅಲ್ಲಿ ಕೊಟ್ಟಿರ್ತಾರೆ, ಮೇ ಬಿ ಸ್ಟಾಕ್ ಎಷ್ಟಕ್ಕೆ ಸೇಲ್ ಆಗಿದೆ, 16,000 rupees ಸೇಲ್ ಆಗಿದೆ. ಇಮ್ಯಾಜಿನ್ ಫರ್ನಿಚರ್ ಇತ್ತು, ಫರ್ನಿಚರ್ ಇದು ಓಲ್ಡ್ ಬ್ಯಾಲೆನ್ಸ್ 20,000 rupees ಇತ್ತು, ಈಗ ಫರ್ನಿಚರ್ ಖಾಲಿ 12,000 rupees ಸೇಲ್ ಆಗಿದೆ. ಸೊ ಈ ಅಸೆಟ್ ರಿಯಲೈಸ್ಡ್ ಅನ್ನ ನಮಗೆ ಏನ್ ಮಾಡ್ತಾರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ಬೇಸಿಕಲಿ ಸೇಲ್ ವ್ಯಾಲ್ಯೂಸ್. ಓಕೆ, ಐದರ್ ಒಂದ್ ವೇಳೆ ಶಾರ್ಟೇಜ್ ಆಫ್ ಮನಿ ಇದ್ರೆ ಪಾರ್ಟ್ನರ್ಸ್ ಗಳು ಆ ಅಸೆಟ್ಸ್ ಗಳನ್ನ ತಗೊಂಡು ಹೋಗ್ಬಹುದು. ಸೊ ಹಣ ಕೊಡುವ ಬದಲು ನಿಮಗೆ ನಾನು ಫರ್ನಿಚರ್ ಅನ್ನ ಕೊಡ್ತೇನೆ ಅಂತ ಹೇಳಿ ಹೇಳ್ಬಹುದು. ದಟ್ ಕಂಡೀಷನ್ ಐ ಟೆಲ್ ಯು ಲೇಟರ್. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಸ್ಟೇಜ್ ಇಸ್ ಅನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಸೆಟ್ ರಿಯಲೈಸ್ ಅಂತ ಹೇಳಿ ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಬೇಕು, ಬೈ ಬ್ಯಾಂಕ್ ಆರ್ ಕ್ಯಾಶ್ ಅಂತ ಹೇಳಿ. ಬೈ ಬ್ಯಾಂಕ್ ಆರ್ ಕ್ಯಾಶ್ ಅಂತ ಹೇಳಿ ಸ್ಪೆಸಿಫೈ ಮಾಡಿ, ಯಾವುದೆಲ್ಲ ಅಸೆಟ್ಸ್ ಗಳು ರಿಯಲೈಸ್ ಆಗಿದೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೇವೆ. am I clear? ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡಬೇಕು. ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ನಲ್ಲಿ ಎರಡೂ ಕೂಡ ಅಸೆಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಮತ್ತೆ ಲ್ಯಾಬಿಲಿಟೀಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇರುತ್ತೆ. ಅಸೆಟ್ ಅನ್ನ ಡೆಬಿಟ್ ಸೈಡ್ ಗೆ, ಲ್ಯಾಬಿಲಿಟೀಸ್ ಅನ್ನ ಕ್ರೆಡಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ 2 stages. ಥರ್ಡ್ ಸ್ಟೇಜ್ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಗೆ ಬರಬೇಕು. ಅಲ್ಲಿ ಅಸೆಟ್ ರಿಯಲೈಸ್ಡ್ ಅಂತ ಹೇಳಿ ಬಂದಿರುತ್ತೆ. ಅಸೆಟ್ ರಿಯಲೈಸ್ಡ್ ಅಂತ ಹೇಳಿದ್ರೆ ಸೇಲ್ ಮಾಡಿರುವಂತದ್ದು. ಓಕೆ, ಅದಕ್ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಈಗ ಹಣ ಬರುವಂತದ್ದು ಬಿಸ್ನೆಸ್ ಗೆ. ಓಕೆ, ಸೊ ಎಲ್ಲವನ್ನ ಸೇಲ್ ಮಾಡಿರ್ತಾರೆ. ಸೊ ಅಸೆಟ್ ಯಾವುದೆಲ್ಲ ರಿಯಲೈಸ್ ಆಗಿದೆ, ಸೊ ಅದನ್ನ ನಾವ್ ಏನಂತ ಹೇಳಿ ಬರಿಬೇಕು, ಬೈ ಬ್ಯಾಂಕ್ ಆರ್ ಬೈ ಕ್ಯಾಶ್, ಎರಡರಲ್ಲಿ ಯಾವ್ದಾದ್ರು ಒಂದು. ಓಲ್ಡ್ ಬ್ಯಾಲೆನ್ಸ್ ಶೀಟಿನ ಮೇಲೆ ಡಿಪೆಂಡ್ಸ್. ಸೊ ಇಫ್ ಐ ಟೇಕ್ ದಿಸ್ ಎಕ್ಸಾಂಪಲ್, ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ, ಐ ವಿಲ್ ಕನ್ಸಿಡರ್ ಬೈ ಬ್ಯಾಂಕ್ ಅಂತ ಹೇಳಿ. ಯಾವುದೆಲ್ಲ ಅಸೆಟ್ಸ್ ಗಳು ರಿಯಲೈಸ್ ಆಗಿದೆ ಅವೆಲ್ಲವನ್ನ ಏನ್ ಮಾಡ್ಬೇಕು, ಬೈ ಕ್ಯಾಶ್ ಅಂತ ಹೇಳಿ ಇಲ್ಲಿ ಬರಿಬೇಕು. am I clear? Yes, any doubt students? 3 ಸ್ಟೇಜ್ ಅರ್ಥ ಆಯ್ತು? So I have only few